ನಾನು ಎದ್ದು ಬಿಟ್ರೆ ಸಾಕು, ಅದು ಹೆಂಗ್ ಗೊತ್ತಾಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಅವನಿಗೆ. ಕಣ್ಮುಚ್ಚಿದ್ದಾನೆ ನಿಜ ಅಂದರೆ. ಪ್ರೆಸೆಂಟ್ ಏನಿದೆ ಅಲ್ವಾ, ಸೊ ಅದನ್ನ ಪ್ರತಿಯೊಂದು ಕ್ಷಣನೂ ಚೆನ್ನಾಗಿ ಅನುಭವಿಸ್ಬೇಕು. ಜಾಕ್ ಫ್ರೂಟ್ ಸೀಡ್ ಬರುತ್ತಲ್ವಾ, ಅದರಿಂದ ಮಾಡಿರುವಂತಹ ಉಂಡೆ. ಮನೆಗೆ ಹೋಗ್ಬೇಕಾದಿರು ಬೇಡವಾ? ನೈಟ್ ನಿದ್ದೆ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ಏನು ಸಮಾಧಾನದಿಂದ ಮಲಗಕ್ಕೆ ಆಗೋದಿಲ್ಲ. ಹಾಯ್ ಫ್ರೆಂಡ್ಸ್, ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಸೊ ನಾನಂತೂ ಇವಾಗ ಬೆಳಗ್ಗೆ 6 ಗಂಟೆಗೇ ಎದ್ದೇಳ್ತಾ ಇದ್ದೀನಿ. ಮೊದಲೆಲ್ಲ ಸ್ವಲ್ಪ ಲೇಟಾಗೆ ಎದ್ದೇಳ್ತಾ ಇದ್ದೆ, ಬಟ್ ಈಗ ಸ್ಕೂಲಿಗೆ ಹೋಗಬೇಕು, ವ್ಯಾನ್ ಬರುತ್ತೆ, ಹಾಗಾಗಿ ಕರೆಕ್ಟ್ ಟೈಮ್ಗೆ ಎಲ್ಲವುದು ರೆಡಿ ಮಾಡಬೇಕಾಗತ್ತೆ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಈ ಬೆಡ್ರೂಮಲ್ಲಿ ನಾನು ಏನೇ ಮಾಡಿದ್ರು, ಏನೇ ಶಬ್ದ ಮಾಡಿದ್ರು ತುಂಬ ಕಷ್ಟ, ಅದಕ್ಕೆ ಎಲ್ಲದೂ ನಿಧಾನವಾಗಿ ಮಾಡ್ಕೊಳ್ತೀನಿ. ನೋಡಿ, ಇವನು ಯಾವ ಗಳಿಗೆಯಲ್ಲಿ ನೋಡಿಬಿಟ್ಟಿರ್ತಾನೋ ನನ್ನ ಗೊತ್ತಿಲ್ಲ. ನಾನು ಇರುವಾಗಂತೂ ಎದ್ದು ಬರಲ್ಲ, ನಾನು ಬೈದ್ಬಿಡ್ತೀನಿ ಅಂತ. ನಾನು ಕೆಳಗೆ ಇಳಿದ್ಮೇಲೆ ನಿಧಾನಕ್ಕೆ ಬರ್ತಾನೆ ಈ ಥರ. ಏನಕ್ಕೆ ಎದ್ದಿದ್ದ? ನಾನು ಎದ್ದು ಬಿಟ್ರೆ ಸಾಕು, ಅದು ಹೆಂಗ್ ಗೊತ್ತಾಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಅವನಿಗೆ. ಮೆಲ್ಲಕ್ಕೆ ಬಂದ್ಬಿಡುತ್ತೆ ನನಗೆ. ಇನ್ನು ಇವಾಗ ನನಗೆ ಏನು ಕೆಲಸ ಮಾಡಬಿಡಲ್ಲ, ಹಿಂಗೆ ಹಿಡ್ಕೊಂಡ್ಬಿಡ್ತಾನೆ ನನ್ನ ಪ್ಯಾಂಟ. ಎಲ್ಲಿ ಹೋದ್ರೂ ಹಿಂಗೆ ಓಡಾಡ್ತಿರ್ತಾನೆ. ಅದೊಂಥರ ಚೆನ್ನಾಗಿರುತ್ತೆ ನನ್ನ ಅಂಟ್ಕೊಂಡಿರೋದು. ಬಟ್ ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ಆಗೋದೇ ಇಲ್ಲ. ಅವನಿಂದನೇ ಒಂದು ½ hour ವೇಸ್ಟ್ ಆಗಿಬಿಡುತ್ತೆ. ಸರಿ, ಈಗ ಹೋಗಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಕಿಚನಿಗೆ ಬಂದ ತಕ್ಷಣ ಒಂದು ಗ್ಲಾಸ್ ನೀರು ಕುಡ್ಕೊಂಬಿಟ್ಟು ಮಕ್ಕಳಿಗೆ ನಮಗೆ ಎಲ್ಲರಿಗೂ ತಿಂಡಿ ರೆಡಿ ಮಾಡ್ಕೊಳ್ತೀನಿ. ಚಿನಿಮಾಗೆ ಒಂದು 2 ಥರದ ಬಾಕ್ಸ್ ರೆಡಿ ಮಾಡ್ತೀನಿ ಸ್ನ್ಯಾಕ್ಸು. ಅದಾದಮೇಲೆ ನಮ್ಮ ದೀರುಗೆ ಒಂದು ಬಾಕ್ಸ್ ರೆಡಿ ಮಾಡಿ ಮಕ್ಕಳಿಗೆ ಕುಡಿಲಿಕ್ಕೆ ಅಂಥೇಳಿ ಬಿಸಿನೀರು ಕಾಯಿಸ್ತೀನಿ. ಅಂದರೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ನಮ್ಮ ಥರ. ಹಾಗಾಗಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಒಂದು 7 o'clock ಆಗೋಗ್ಬಿಡುತ್ತೆ. ಇನ್ನೇನೀಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ವಾತಾವರಣ ನೋಡಿ ಹೇಗಿದೆ ಅಂತ. ನಮ್ಮ ಟೆರೆಸ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಮಾರ್ನಿಂಗು. ಇನ್ನು ಅದಾದಮೇಲೆ ಈಗ ಸ್ವಲ್ಪ ಚಟ್ನಿ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಆಗಲೇ ಕಿಚನಿಗೆ ಬಂದಿದ್ದಾನೆ ಇವನು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಪಾಪ ಅವಳಿಗೆ ಟೈಮಿಂಗ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದಲ್ಲ. ಅಂದರೆ 7:50ಗೆಲ್ಲ ರೆಡಿ ಆಗಿರಬೇಕು. ಬೇಗನೆ ಎದ್ಬಿಡ್ತಾಳೆ. ನಾನು ಹೇಳಿದ್ದೀನಿ ನೈಟ್ ಬೇಗ ಮಲ್ಕೊ, ಬೇಗ ಎದ್ದೊಳ್ಬೋದು ಅಂತ. ದಿನ ಅವಳು 8:30 ಹಂಗೆ ಎದ್ದೊಳ್ತಾ ಇದ್ಲು. ಅಂದರೆ ಈ ಯುರೋಪ್ ಕಿಡ್ಸಿಗೆ ಹೋಗ್ಬೇಕಾದ್ರೆ ಅದು 9:30 ಸ್ಕೂಲಲ್ಲ, ಆರಾಮಾಗಿ ಎದ್ದೊಳ್ತಾ ಇದ್ಲು. ಬಟ್ ಈಗ ಬೇಗನೆ ಎದ್ದೊಳ್ಬೇಕು. ಸರಿ, ಇನ್ನು ಸ್ನ್ಯಾಕ್ಸು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಇದು ಈವ್ನಿಂಗ್ ಸ್ನ್ಯಾಕಿಗೆ, ಚಿನಿಮಾಗೆ ಸೆಕೆಂಡ್ ಬ್ರೇಕಿಗೆ, ಇದು ಬೆಳಗ್ಗೆ ಮಾರ್ನಿಂಗ್ ಸ್ನ್ಯಾಕಿಗೆ. ಇಲ್ಲಿ ಸ್ವಲ್ಪ ತಿಂದು ಹೋಗ್ತಾಳೆ, ಹಾಗಾಗಿ ಫ್ರೂಟ್ಸ್ ಏನಾದರೂ ಹಾಕಿ ಕಳಿಸ್ತೀನಿ. ಇದು ನಮ್ಮ ದೀರು ಬಾಕ್ಸ್. ಸೊ ಇವ್ರ ಬಾಕ್ಸ್ಗಳೇನು ರೆಡಿ ಆಯಿತು, ಈಗ ಅವಳನ್ನು ರೆಡಿ ಮಾಡಬೇಕು. ಇನ್ನು ಚಿನ್ನಿಮಗೆ ಸ್ನಾನ ಮಾಡಿಸಿ ಜಡೆನೂ ಹಾಕಿಬಿಡ್ತೀನಿ. ದೀರು ಸ್ವಲ್ಪ ಹೋಗೋದು ಲೇಟ್ ಆಗಿರೋದ್ರಿಂದ ಫಸ್ಟು ಚಿನ್ನಿಮ ಕೆಲಸ ಏನೆಲ್ಲ ಇದೆ ಅದನ್ನು ಮುಗಿಸಿ ಆರಾಮಾಗಿ ಆಮೇಲೆ ಅವನಿಗೆ ರೆಡಿ ಮಾಡ್ತೀನಿ ನಾನು. ಪಾಪ ಸಾಲದು ಅಂತ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾನೆ, ಅದು ಇದು ತಂದು ಕೊಡೋದು, ಅವಳ ಬ್ಯಾಗೆಲ್ಲ ತಂದಿಡೋದು, ಅದೆಲ್ಲ ಮಾಡ್ತಿರ್ತಾನೆ ಅವನು. ಇನ್ನು ಅವಳನ್ನು ರೆಡಿ ಮಾಡಿಬಿಟ್ಟು ಅವಳಿಗೆ ಈಗ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೆ, ಹಾಗೆ ನಮ್ಮ ದೀರುಗೆ ದೋಸೆ ಇಷ್ಟ ಆಗತ್ತೆ ಅಂತ ಹೇಳಿ ಅವನಿಗೂ ಸಪ್ರೇಟ್ ಮಾಡಿದ್ದೆ. ಚಿನಿಮಾ ಕೂಡ ದೋಸೆನೂ ಬೇಕು ಅಂದ್ಲು, ಎರಡನ್ನೂ ತಿನ್ನಿಸ್ದೆ. ಈಗ ಅವರ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿದ್ದೀನೆಲ್ಲ, ಎಲ್ಲದನ್ನು ಬ್ಯಾಗ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇವಳಿಗೆ ಸ್ಕೂಲ್ಗೆ ಜಾಯಿನ್ ಮಾಡಿದಾಗ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಹೇಗೋ ಏನೋ ಇವಳು ಇಷ್ಟು ಚಿಕ್ಕವಳಿದ್ದಾಳೆ, ಇಷ್ಟು ದೂರ ಕಳಿಸ್ತಾ ಇದ್ದೀನಿ, ಅಲ್ಲಿ ಹೇಗಿರುತ್ತೋ, ಏನು ಕತೆನೋ, ಏನು ಮಾಡ್ತಾಳೋ, ಈ ಥರ ತುಂಬ ಟೆನ್ಷನ್ ಇತ್ತು. ಬಟ್ ಅವಳು ದಿನದಿಂದ ದಿನ ಚೇಂಜಸ್ ಆಗಿರ್ಬೋದು, ಮತ್ತು ಅವಳು ನೋಡಿ ಡಿಸಿಪ್ಲಿನ್ ಅನ್ನೋದು ಅವಳಿಗೆ ನಿಧಾನಕ್ಕೆ ಬರ್ತಾ ಇದೆ. ಸೊ ಮೊದಲೆಲ್ಲ ಅವಳಿಗೆ ಎಬ್ಬಿಸ್ಬೇಕು ಅಂದರೆ ತುಂಬ ಸರ್ಕಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ಆ ಥರ ಇಲ್ಲ. ಶೂಸ್ ಎಲ್ಲ ಅವಳೇ ಹಾಕ್ಕೊಳ್ಳೋದು, ಬ್ಯಾಗ್ ರೆಡಿ ಮಾಡಿಕೊಂಡು ಬೆಳಗ್ಗೆ ಟೈಮ್ ಆಗದೆ ಇಳಿದು ಬರೋದು, ಅದೆಲ್ಲದನ್ನು ಕಲ್ತ್ಬಿಟ್ಟಿದ್ದಾಳೆ ಅವಳು. ಇನ್ನು ಸ್ಕೂಲ್ ಬಸ್ ಬರೋದಕ್ಕಿಂತ ಒಂದು 10 ನಿಮಿಷದ ಮುಂಚೆನೇ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿರ್ತಾಳೆ. ಇನ್ನು ಅವಳನ್ನು ಕಳಿಸ್ಕೊಟ್ಟು ಈಗ ದೀರು ಮಹಾರಾಜನ ರೆಡಿ ಮಾಡಬೇಕು.
ಇಲ್ಲ ಇಲ್ಲ ಮನೇಲಿ ಮುದ್ದು ಮಾಡೋದು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಅದಕ್ಕೆ ಅಲ್ಲಿ ಇರೋಕ್ಕಾಗ್ತಾ ಇಲ್ಲ. ನಿದ್ದೆ ಮಾಡ್ತಾ ಇದ್ದಾನೆ ಅವನು. ಕಣ್ಣು ಮುಚ್ಚಿದಾನ? ಮಲ್ಕೊಂಬಿಟ್ಟ. ದೀರು ಇಲ್ಲ, ದೀರು ಮಲ್ಕೊಂಡಿದ್ದಾನೆ. ಅಲ್ಲ ದೀರು? ಕಣ್ಣು ಮುಚ್ಚಿದಾನ ನಿಜ ಅಂದ್ರೆ? ಇದೇನೇ ಆಕ್ಟಿಂಗ್ ಒಂದಿದೆ. ದೀರು ಇಲ್ಲಪ್ಪ, ದೀರು ಮಲ್ಕೊಂಡ. ಅಲ್ಲ ದೀರು? ಅದೇ ಸ್ಕೂಲ್ಗೆ ಹೋಗ್ಬೇಕು. ಅಲ್ಲಿ ನೋಡಿಲಿ, ಅಲ್ಲಿ ಟಾಯ್ಸ್ ಎಲ್ಲ ಇರುತ್ತಲ್ಲ, ಒಂದು ಬಾಲ್ ಹಾಕೋದು ಅಲ್ವಾ? ಅಲ್ಲ ಓಕೆನಾ? ಡ್ಯಾಡಿಗೆ ಬಾಯ್ ಹೇಳಿ. ಬಾಯ್ ಓಕೆನಾ? ನೀರು ಸ್ಕೂಲ್ಗೆ ಹೋಗ್ತಾನೆ, ಗುಡ್ ಬಾಯ್ ಅಲ್ವಾ? ಸ್ಕೂಲ್ಗೆ ಹೋಗ್ತೀಯಲ್ಲ ನೀನು? ಬಾಯ್ ಹೇಳು ಡ್ಯಾಡಿಗೆ. ಬಾಯ್. ಬಾಯ್ ದೀರು. ನಾನು ಬರಲಾ? ಬೇಡ. ಬಾಯ್. ಬಾಯ್. ನಮ್ಮ ಮನೆಯಿಂದ ಒಂದು 10 ನಿಮಿಷ ಆಗುತ್ತೆ ಸ್ಕೂಲಿಗೆ ಮುಟ್ಟೋ ಅಷ್ಟೊತ್ತಿಗೆ. ಇನ್ನು ದೀರು ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ಅಳು ಶುರು ಮಾಡಿಬಿಟ್ಟ. ಅವನನ್ನು ಸ್ಕೂಲಿಗೆ ಬಿಟ್ಟು ಸ್ವಲ್ಪ ಬರ್ತಾ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದು ಕೂತ್ಕೊಂಡ. ಆಗಲೇ 11:30 ಆಯಿತು. ಮತ್ತೆ ಹೋಗಿ ಅವನನ್ನು ಕರ್ಕೊಂಬರೋಕ್ಕೆ ಅಂತ ಹೇಳಿ ಬಂದೆ. ಅಯ್ಯೋ ಮಳೆ ಬರ್ತಿದೆ, ಬೇಡ ಹೋಗೋದು ದೀರು. ಮನೆಗೆ ಹೋಗ್ಬೇಕಾ ದೀರು? ಬೇಡವಾ? ವೆರಿ ಗುಡ್. ಇಲ್ಲಿ ದಿಸ್ ಇದಕ್ಕಲ್ಲ. ವೆರಿ ಫೈನ್. ಅವನಿಗೆ ಇದು ಮೊದಲನೇ ಸಲ ಅಲ್ವಾ, ಸ್ವಲ್ಪ ಅಭ್ಯಾಸ ಆಗಬೇಕು. ಅವನ ಮನೇಲಿ ಇರೋರಿಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾನೆ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯತ್ತೆ. ಇನ್ನು ಬರ್ತಾ ಚಿಕನ್ ತೊಗೊಂಡು ಬಂದಿದ್ದೆ, ಈಗ ಚಿಕನ್ ಕರ್ರಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಮತ್ತು ಚಿಕನ್ ತಿಂದು ತುಂಬ ದಿನ ಆಗಿತ್ತು. ಸಿನಿಮಾಗೋಸ್ಕರ ಇವತ್ತು ಚಿಕನ್ ಮಾಡಿದ್ದಾನೆ, ಅವಳು ಕೇಳಿದ್ಲಂತ. ಆ್ಯಂಡ್ ಅದಾದಮೇಲೆ ಇದು ಚಪ್ಪರದ ಅವರೆಕಾಯಿ ಬರುತ್ತಲ್ವ, ಸೊ ಅದರದ್ದು ಪಲ್ಯ ಮಾಡಿದ್ದೀನಿ. ಇದು ಫೈಬರ್, ಪ್ರೋಟೀನ್, ಕಾರ್ಬ್ಸ್. ಸೊ ಇದ್ರ ಜೊತೆಗೆ ಒಂದು ಚಿಕ್ಕ ಕಪ್ಪು ಮೊಸರು ತಿಂತೀನಿ. ಇದು ನನ್ನ ಮಧ್ಯಾಹ್ನದ ಲಂಚ್ ಪ್ಲೇಟ್. ಫ್ರೆಂಡ್ಸ್, ಈಗ ಟೈಮ್ ಬಂದು 3:40 ಆಗಿದೆ. ಸಿನಿಮಾ ಬರೋದು 5:20ಗೆ ಬರ್ತಾಳೆ. ಅವಳು ಬರೋಷ್ಟೊತ್ತಿಗೆ ಕೆಲವೊಂದು ಅವಳಿಗೆ ಇಷ್ಟ ಆಗುವಂತಹ ಸ್ನ್ಯಾಕ್ಸ್ ಮತ್ತು ಸ್ವೀಟ್ ಎಲ್ಲ ಮಾಡಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗೋದೋ ಅಷ್ಟು ಮಾಡ್ತೀನಿ. ಮಕ್ಕಳು ಅಂದರೆ ಅವಳು ಬಂದಮೇಲೆ ಅಂತೂ ಏನೂ ಮಾಡೋಕ್ಕಾಗಲ್ಲ, ಇಬ್ಬರೂ ಇರ್ತಾರೆ. ನನಗೆ ಅವ್ರು ನೋಡ್ಕೊಳೋದೇ ಸಾಕಾಗ್ಬಿಡುತ್ತೆ. ಅದಕ್ಕೆ ಅವಳು ಬರೋಷ್ಟೊತ್ತಿಗೂ ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ. ಬನ್ನಿ, ಏನೇನು ಮಾಡ್ತೀನಿ ಸ್ಪೆಷಲ್ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಮೊದಲನೇ ರೆಸಿಪಿ ಕಂಪ್ಲೀಟ್ ಆಯಿತು. ಸಖತ್ತಾಗಿದೆ. ಟೆಕ್ಸ್ಚರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಬಿಸ್ಕೆಟ್ಸ್ ಮಾತ್ರ ನೋಡಿ, ಸೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ, ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಸೊ ಫಸ್ಟ್ ರೆಸಿಪಿ ಆಯಿತು. ನೆಕ್ಸ್ಟ್ ರೆಸಿಪಿ ನೋಡೋಣ. ಇನ್ನೇನು ಸಿನಿಮಾ ಬಂದ್ಲು. ಇನ್ನು ಮನೆಯನ್ನೆಲ್ಲ ಇವಾಗ ಸಂತೆ ಮಾಡಾಕ್ಬಿಡ್ತಾಳೆ. ಇತ್ತೀಚೆಗೆ ಇನ್ನೊಂದು ಕಲ್ತಿದ್ದಾಳೆ, ಏನು ಗೊತ್ತಾ? ಫ್ರಿಜ್ಜಲ್ಲಿರೋ ತರಕಾರಿ ತೊಗೊಳ್ತಾಳೆ ಸ್ವಲ್ಪ, ಆಮೇಲೆ ಸ್ವಲ್ಪ ರೈಸ್ ತೊಗೊಂಡು ನೆನೆಸಿಟ್ಬಿಡ್ತಾಳೆ. ತರಕಾರಿ ಕಟ್ ಮಾಡಿ ಸಾರು ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾಳೆ. ಸ್ಕೂಲಿಂದ ಬಂದಿದ್ದಾಳೆ, ಬರೋದೇ ನನಗೆ ಹೊಟ್ಟೆ ಹಶು. ಅಲ್ಲಿ ಸ್ಕೂಲಲ್ಲಿ ಏನು ತಿಂದೆ ಇವತ್ತು ಮಧ್ಯಾಹ್ನ? ನೋಡಿ ಅವಳಿಗೆ ರುಟೀನ್ ಕೇಳಿ ಅವ್ಳದ್ದು ಹೆಂಗಿದೆ ಗೊತ್ತಾ ತಿನ್ನೋದು. ಬೆಳಗ್ಗೆ ಇಲ್ಲಿ ಇಡ್ಲಿ ತಿನ್ನಿಸಿ ಕಳಿಸಿದ್ದೀನಿ. ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ತಿಂದಿದ್ದಾಳೆ. ಅವಳಿಗೋಸ್ಕರ ಇಡ್ಲಿ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ನೋಡಿ ಅವನು ಮಲಗಿರೋದು. ಇನ್ನು ಮಧ್ಯಾಹ್ನ ಏನು ತಿಂದೆ? ಲಂಚ್ ಬ್ರೇಕಲ್ಲಿ ಇವತ್ತು ನೂಡಲ್ಸ್ ತಿಂದಿದ್ದಾಳಂತೆ. ಏನು ನೂಡಲ್ಸು? ಕ್ಯಾರೆಟ್ ನೂಡಲ್ಸಾ? ಓಕೆ, ವೆಜಿಟೇಬಲ್ ನೂಡಲ್ಸ್ ತಿಂದಿದ್ದಾಳಂತೆ. ಅದಾದಮೇಲೆ ಈವ್ನಿಂಗಿಗೆ ಸ್ವಲ್ಪ ಬೇರೆ ಸ್ನ್ಯಾಕ್ ಕೊಟ್ಟು ಕಳಿಸಿದೆ. ಅಂದರೆ ಇವರಿಗೆ 2 ಬ್ರೇಕ್ ಇರುತ್ತೆ, ಮಾರ್ನಿಂಗ್ ಸ್ನ್ಯಾಕ್ ಒಂದು, ಈವ್ನಿಂಗ್ ಸ್ನ್ಯಾಕ್ ಒಂದು. ಟೋಟಲ್ ಡೈಲಿ 5 ಟೈಮ್ಸ್ ತಿನ್ಬೇಕು. ಈಗ ಮನೆಗೆ ಬಂದಿದ್ದಾಳ, ಬರೋದೇ ಹಾಲು ಕುಡಿಯೋದು.
ಉಳಿದ್ರೆ ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಹೆಂಗಿರ್ತಿದ್ವಿ ಗೊತ್ತಾ, ನಾವು ತಿಂಡಿ ತಿನ್ಕೊಂಡು ಹೋದ್ಮೇಲೆ ಬಾಕ್ಸ್ ಏನು ಕಳಿಸ್ತಿದ್ರು ಗೊತ್ತಾ ರಜು, ಬೆಳಗ್ಗೆ ಏನು ತಿಂಡಿ ಮಾಡಿರ್ತಾರೆ ಅದು. ಕೆಲವೊಂದ್ಸಲ ಅಡುಗೆ ರೆಡಿ ಆಯಿತು ಅನ್ಕೋ, ಅಡುಗೆ ಮಾಡಿರ್ತಾರಲ್ವ, ಅನ್ನ ಸಾರು, ಬಟಾಣಿ ಕಾಳು, ಅದೆಲ್ಲ ಕಾಳು ಸಾರು, ಆ ಥರ ಎಲ್ಲ ಅನ್ನ ಸಾರು ಕಳಿಸ್ಬಿಡ್ತಾ ಇದ್ರು. ಮತ್ತೆ ಸಾಯಂಕಾಲ ಎಷ್ಟೊತ್ತಿಗೆ ಹೋಗ್ತಿದ್ಬೇಡ, 5 ಗಂಟೆಗೆ. ನಮ್ಗೇನು ಸ್ನ್ಯಾಕ್ಸ್ ಬ್ರೇಕ್ ಎಲ್ಲ ಇರ್ತಾ ಇತ್ತು. ನೀ 5ಕ್ಕೆ ಬರ್ತೀಯ, ತಿನ್ನಕ್ಕೇನು ಇರ್ತಿರ್ಲಿಲ್ಲ ನಮಗೆ. ನಮಗೆ ಅಲ್ಲ, ಸುಮಾರು ನಮ್ಮ 90s ಆಗಿನ ಜನರೇಷನ್ ಆಗಿದೆ ಹಂಗೆ ಇದ್ವಲ್ಲ. ನೋಡಿ ಇವ್ರಿಗೆ ನೋಡು, ಇದು ತಿನ್ನೋದು ನೋಡು, ಈವ್ನಿಂಗ್ ಹೋಗಿ ಮನೆಗೆ ಹೋಗೇ ತಿಂತಾ ಇದ್ವಿ ನಾವು. ಏನೋ ಒಂಥರ ಈಗ ಡೈಟಿಂಗ್ ಎಲ್ಲ ಹೇಳ್ಕೊಡ್ತಾರಲ್ವಾ, ಅವರು ಇದೇ ಥರ ಸಜೆಸ್ಟ್ ಮಾಡ್ತಾರೆ, ಹೌದು ಇಲ್ವಾ? ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಆಮೇಲೆ ಬ್ರಂಚ್, ಆಮೇಲೆ ಲಂಚ್, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್, ಆಮೇಲೆ ಡಿನ್ನರ್, ಎಲ್ಲರೂ ಅವರು ಹಂಗೆ ಹೇಳ್ತಾರೆ. ಹೌದು, ಕರೆಕ್ಟ್. ಬಟ್ ಅದೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸ್ಕೂಲ್ ಲೈಫ್ ಎಷ್ಟು ಚೆನ್ನಾಗಿದೆಲ್ಲ ಇವ್ರದ್ದು. ಮತ್ತೆ ನಾನು ಸ್ಕೂಲಿಗೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅವ್ರು ಇನ್ನೂ ನಿದ್ದೆ ಆಗಿಲ್ಲ, ಮಲಗಿದ್ದಾನಲ್ಲ, ನಿದ್ದೆ ಆಗಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ. ಈಗ ಹಾಲು ಕುಡಿದಿದ್ದಾಳೆ, ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಏನಾದರೂ ಕೇಳ್ತಾಳೆ. ಆಗಲೇ ಏನೋ ಕೇಳಿದ್ಲಲ್ಲ, ಏನು ತಿನ್ನಕ್ಕೆ ಕೇಳಿದೆ ನೀನೀಗ? ನಾನು ಹೇಳಿದ್ದೆ ಬೆಳಗ್ಗೆ, ನಿಮ್ಗೆ ಸ್ನ್ಯಾಕ್ಸ್ ಏನಾದರೂ ಪ್ರಿಪೇರ್ ಮಾಡಿಡ್ತೀನಿ, ಎಲ್ಲ ಖಾಲಿ ಆಗುತ್ತೆ ಅಂತ. ಇರ್ಬೇಕು ಚಿನಿಮಾ ಅಂತ. ಅದು ಸ್ನ್ಯಾಕ್ಸ್ ಅಂತೆ. ಮತ್ತು ಅದಾದಮೇಲೆ 7:15 ಊಟ ಮಾಡಿಬಿಡ್ತಾಳೆ. ಅದು ಊಟ ಆಯಿತಾ, ಇನ್ನು ಅಷ್ಟೇ. ಅದು ಬೆಳಗ್ಗೆಯಿಂದ ಅಲ್ಲಿವರೆಗೂ ಇದೇನೋ ನನ್ನ ಮಗಳಿಗೆ ದೃಷ್ಟಿ ಆಗತ್ತೆ ಅಂತಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಅವ್ಳ ರೊಟೀನ್ ಹೆಂಗಿದೆ ನೋಡಿ ಅಂತ. ಇನ್ನೂ ನಮ್ಮ ಧೀರು ಆ ಥರ ಆಗಿಲ್ಲ. ಅವನೊಂದು ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಇವತ್ತು ಏನು ಗೊತ್ತಾ, ಇವತ್ತು ಸ್ಕೂಲಲ್ಲಿ ಫಸ್ಟ್ ಟೈಮ್ ಏನು ಸ್ನ್ಯಾಕ್ಸ್ ತಿಂದಿದ್ದಾನೆ. ಖುಷಿ. ಯಾವಾಗಲೂ ಹಂಗೆ ಬಾಕ್ಸ್ ಎಲ್ಲ ತಗೊಂಡ್ಬರೋದು. ಬೇಡ ನಂಗೆ ಅಂತಿದ್ದ. ಅವನು ಟ್ರಸ್ಟ್ ಮಾಡಲ್ಲ, ಬೇಗ ಟ್ರಸ್ಟ್ ಮಾಡಿದ್ರೆ ಬೇಗ ಬಿಡಲ್ಲ. ಸಿನಿಮಾ ಹೊಸಬ್ರು ಯಾರಾದ್ರೂ ಬಂದ್ರೆ ಎಲ್ಲ ತೋರಿಸ್ಕೊಡ್ತಾಳೆ. ಆದ್ಮೇಲೆ ಎಲ್ಲ ಅದಿದೆ ಬಾ, ನನ್ನ ಟಾಯ್ಸ್ ನೋಡ್ಬಾ, ಅದು ಬಾ. ಇವನೇನು ತೋರ್ಸೋಂಗಿಲ್ಲ, ಫಸ್ಟ್ ಟ್ರಸ್ಟ್ ಮಾಡ್ಬೇಕು ಅವನು. ಇವನು ಇನ್ನೊಂದೇನು ಗೊತ್ತಾ, ಯಾರಾದರೂ ಮನೆಗೆ ಬಂದ್ರು ಅನ್ಕೊಳ್ಳಿ, ಅವ್ನಿಗೆ ಇಷ್ಟ ಇಲ್ಲ ಅಂದರೆ ಹೋಗು ನಿಮ್ಮ ಮನೆಗೆ ಅಂತ ದಬ್ಬಿಡ್ತಾನೆ ಅವ್ರನ್ನ. ಅಂದರೆ ಅವ್ನು ಚೆನ್ನಾಗಿ ಆಗ್ಬೇಕು, ಅವ್ರ ಹತ್ರ ಚೆನ್ನಾಗಿ ಆಟ ಆಡೋ ಥರ ಇತ್ತು ಅಂದರೆ ಮಾತ್ರ ಸೇರಿಸ್ಕೊಳ್ತಾನೆ, ಇಲ್ಲಾಂದ್ರೆ ಇಲ್ಲ. ಅದೇ ಟೈಮ್ ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅವನ ಹತ್ರ ಫ್ರೆಂಡ್ಶಿಪ್ ಮಾಡ್ಬೇಕು ಫಸ್ಟ್. ಹೌದು, ಅವ್ನು ನಂಬಿದ ಮೇಲೆ ಎಲ್ಲ ತೋರಿಸ್ತಾನೆ, ಇಲ್ಲಾಂದ್ರೆ ಮಾತಾಡೋದು ಇಲ್ಲ. ಒಟ್ಟಿನಲ್ಲಿ ಅಪ್ಪ ಇಬ್ರು ಮಕ್ಕಳು ಸ್ಕೂಲ್ಗೆ ಹೋಗಂಗೆ ಡಿಫ್ರೆಂಟ್. ಅದು ಓಪನ್, ಇದು ಕ್ಲೋಸ್. ಬಟ್ ಏನಪ್ಪ ಅಂದರೆ ಮೊದ್ಲು ಹೆಂಗಿರೋದು ಗೊತ್ತಾ ರಾಜು, ಇವರು ಇಬ್ರು ಮನೇಲಿ ಇದ್ರಲ್ವಾ ಈ ಸಮ್ಮರ್ ಹಾಲಿಡೇಸಲ್ಲಿ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಳಿಸ್ಬಿಡ್ತೀನಿ ಇವ್ರನ್ನ ಅಂತ ಅನ್ಸ್ಬಿಡೋದು. ಇವಾಗ ಪ್ರತಿಯೊಂದರಲ್ಲೂ ನೆನಪಾಗ್ತಾರೆ. ನಾನು ಏನೇ ಒಂದು ಫ್ರೂಟ್ ತಿಂದ್ರು ಅಥವಾ ಏನೋ ಒಂದು ಸ್ವಲ್ಪ ಏನಾದ್ರು ತಿಂದ್ರು, ಅಯ್ಯೋ ಮಕ್ಳಿದ್ದಿದ್ರೆ ಚೆನ್ನಾಗಿರೋದಲ್ಲ, ಅವ್ರಿಗೆ ತಿನ್ಬೋದಾಗಿತ್ತು, ಅವ್ರಿಗೂ ಶೇರ್ ಮಾಡ್ಬೋದಾಗಿತ್ತಂದು. ಮಧ್ಯಾಹ್ನ ಊಟಕ್ಕಂತೂ ದಿನ ನೆನಪಾಗ್ತಾಳೆ ನನಗೆ ಅವಳು. ಚಿನಿಮಾ ಬೇಗ ತಿನ್ನು ಚಿನಿಮಾ ಅಂತ ಹೇಳ್ತಾ ಇದ್ದ, ಅದೆಲ್ಲ ಮಿಸ್ ಮಾಡ್ಕೊಳ್ತೀನಿ, ಅಲ್ಲಿ ಹೆಂಗೆ ತಿಂತಾ ಇದ್ದಾಳೆ ಅಂತ. ಬಟ್ ಇವಳೇನೋ ಹೇಳ್ತಾಳೆ, ಅಲ್ಲಿ ಚೆನ್ನಾಗೆಲ್ಲ ವೆರೈಟಿ ಇರುತ್ತೆ. ಒಂದು ದಿವಸ ನೂಡಲ್ಸು, ಚಿತ್ರಾನ್ನ, ಅನ್ನ ಸಾರು, ಇನ್ನೇನೇನೋ ಹೇಳಿದ್ಲಪ್ಪ, ಪೂರಿ ಸಾಗು, ಇದೆಲ್ಲ ತಿಂತಾಳಂತೆ. ಖುಷಿ ಆಗತ್ತೆ ಕೇಳಿ, ಅವಳಾಗೆ ಸ್ವಂತವಾಗಿ ತಿಂತಾ ಇದ್ದಾಳಲ್ಲ ಅಂತ. ಅದೇ ಸಾಗು ಅಂದ್ರೇ ಪೊಟ್ಯಾಟೊ ಕರ್ರಿ. ಅವಳಿಗೆ ಸಾಗು ಅಂದರೆ ಗೊತ್ತಿಲ್ಲ, ಅದು ಸ್ವಲ್ಪ ಇದರಲ್ಲಿ ಮಾಡಿರ್ತಾರೆ, ಪೊಟ್ಯಾಟೊ ಅಲ್ಲೇ ಮಾಡಿರ್ತಾರೆ. ಹಾಗಾಗಿ ಅದು ಸ್ವಲ್ಪ ಅಂದರೆ ನಾನು ಅದರಿಂದ ಹೊರಗಡೆ ಬರಬೇಕು. ಬಟ್ ನಾನು ಕಲ್ತಿರೋದೇನು ಗೊತ್ತಾ, ಇದರಿಂದ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಬೇಕು. ಅದನ್ನು ಕಳ್ಕೊಂಡ್ವಿ ಅಂದರೆ ಅದು ಮತ್ತೆ ಸಿಗಲ್ಲ. ಅದು ಮಕ್ಕಳ ಜೊತೆ ಆಗಿರ್ಬೋದು, ನಾವೇ ಏನೇ ಆಗಿರ್ಬೋದು, ಅದು ನಮ್ಮ ಲೈಫಲ್ಲಿ ನಡೆಯುವಂಥದ್ದು ಏನೇ ಆಗಿರ್ಬೋದು, ಟೈಮ್ಗೆ ಇರೋಷ್ಟು ಬೆಲೆ ಯಾವುದಕ್ಕೂ ಇರಲ್ಲ. ಅದು ಹೋದ್ಮೇಲೆ ಮತ್ತೆ ಸಿಗಲ್ಲ. ಅದು ನನ್ನ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದೆ ಅಂದರೆ ಬೆಳಗ್ಗಿನ ಸಂಜೆವರೆಗೂ ನನ್ನ ಕಣ್ಣೆದುರಿಗೆ ಇರ್ತಾಯಿದ್ರು. ಇವಾಗ ಬೇರೆ ಸ್ಕೂಲಲ್ಲಿ ಇರಬೇಕಾದ್ರೆ, ಫಸ್ಟ್ ಸ್ಕೂಲಲ್ಲಿ ಇರಬೇಕಾದ್ರೆ ಮಧ್ಯಾಹ್ನದೊಳಗಡೆ ಬಂದುಬಿಡೋರು, ಆರಾಮಾಗಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಆರಾಮಾಗಿ ಆಟಾಡ್ಬೋದಾಗಿತ್ತು. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಬೆಳಗ್ಗೆ 7:45 ಹೋದರೆ ಅವಳು ನೋಡೋದು 5:30 ಸಂಜೆ. ಅಲ್ಲ, ಎಷ್ಟು ಮಿಸ್ ಮಾಡ್ಕೊಳ್ತೀವಲ್ವ. ಅದಕ್ಕೆ ಇದ್ದಾಗ ಅದು ಏನೇ ಆಗಿರಲಿ, ಕಷ್ಟ ಆಗಿರಲಿ ಸುಖ ಆಗಿರಲಿ, ಆ ಒಂದು ಕ್ಷಣನ ನಾವು ಎಂಜಾಯ್ ಮಾಡಬೇಕು, ಮನಸ್ಫೂರ್ತಿಯಾಗಿ ಅದನ್ನು ರಿಸೀವ್ ಮಾಡ್ಕೋಬೇಕು, ಅವಾಗೇ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಅವಳ ಜೊತೆ ಆಟ ಆಡಬೇಕು ಮಧ್ಯಾಹ್ನದ ಹೊತ್ತು ಅಂದರೂ ಸಿಗಲ್ಲ, ವೀಕೆಂಡಲ್ಲಿ ಮಾತ್ರ ಸಿಗ್ತಾಳೆ ಅವಳು. ಅದಕ್ಕೋಸ್ಕರ ಕಾಯಬೇಕು.
ಅದೇ ಅಭ್ಯಾಸ ಆಗತ್ತೆ. ಇದು ಕೂಡ ಒಂದು ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ಮತ್ತೆ. ಇವನಿದ್ದಾನಲ್ಲ ಇನ್ನೂ 1-2 ವರ್ಷ. ಈಗ ಇನ್ನೂ ಒಂದೇನಾಯ್ತು ಗೊತ್ತಾ, ಚಿನ್ಮ ನೋಡಿ ಇವನು ಕಲಿತಾ ಇದ್ದ ಎಲ್ಲ. ಈಗ ಇವನಿಗೆ ಓನ್ ಬ್ರೈನ್ ಬಂದ್ಬಿಟ್ಟಿದೆ, ಓನ್ ಎಕ್ಸ್ಪ್ಲೋರಿಂಗ್, ಹೊಸ ಹೊಸ ಐಡಿಯಾಸ್, ಅವನದೇ ಸ್ವಂತ ಬುದ್ಧಿ. ಸ್ವಂತವಾಗಿ ಮಾತಾಡೋದು ಅಂದರೆ ಇಷ್ಟು ದಿವಸ ಅವಳಿದ್ದ ಇದು ಏನಂದರೆ ಎಲ್ಲ ಮಕ್ಕಳಲ್ಲೂ ಆಗದೆ. ಈ ಮನೇಲಿ ಇಬ್ಬರಿದ್ದಾರೆ ಅಂದರೆ ದೊಡ್ಡವ್ರು ನೋಡ್ಬಿಟ್ಟು ಸಣ್ಣವ್ರು ಕಾಪಿ ಮಾಡ್ತಾರಲ್ವ, ಹಂಗಿರೋದು. ಬಟ್ ಇವಾಗ ಏನಾಗುತ್ತೆ ಅಂದರೆ ಇವನು ಒಬ್ಬನೇ ಇರೋದ್ರಿಂದ ಸ್ವಲ್ಪ ಅವನ ತಲೆನ ಉಪಯೋಗಿಸ್ತಾನೆ. ಅವನು ಏನು ಮಾತಾಡಬೇಕು ಅದನ್ನು ಯೋಚನೆ ಮಾಡಿ ಮಾತಾಡ್ತಾನೆ. ಅದು ಬಂದಿದೆ ಅವನಿಗೆ, ಅದು ಖುಷಿ. ಇಲ್ಲ ಅಂತ ಹೇಳಿದ್ರೆ ಅಕ್ಕ ಹೆಂಗೆ ಮಾಡಿದ್ರೆ ಅಣ್ಣ ಹೆಂಗೆ ಮಾಡಿದ್ರೆ ಹಂಗೆ ಫಾಲೋ ಮಾಡಿಬಿಡ್ತವೆ ಎರಡನೇ. ಫ್ರೆಂಡ್ಸ್ ಬನ್ನಿ ಏನು ಮಾಡಿದ್ದೀನಿ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಂಡಕ್ಕಿ ಮಾಡಿದ್ದೀನಿ. ಬಂದು ನೋಡಿ ಅವಳು, ಇದು ಉಂಡೆ. ಚೆನ್ನಾಗಿದೆನಾ? ಇದೇನು ಗೊತ್ತಾ, ಜಾಕ್ ಫ್ರೂಟ್ ಸೀಡ್ ಬರುತ್ತಲ್ವಾ, ಅದರಿಂದ ಮಾಡಿರುವಂತಹ ಉಂಡೆ. ಎಲ್ಲ ಸೊ ನಮ್ಮ ಮನೇಲಿ ಎಲ್ರಿಗೂ ತುಂಬ ಫೇವ್ರೆಟ್ ಆಗಿರುವಂತಹ ರಾಗಿ ಕುಕ್ಕೀಸ್, ಹೆಲ್ದಿಯಾಗಿ ಮಾಡುವಂಥದ್ದು ಇದೆಲ್ಲ ಮನೇಲೆ. ನೋಡಿ ಸೇಮ್ ಕೆಫೆ ಸ್ಟೈಲ್ನಲ್ಲಿಲ್ವಾ, ಕೆಫೆಲ್ ಸಿಗುತ್ತಲ್ಲ ನಮಗೆ ಅದೇ ಥರ ಇದೆ. ಸೊ ನಿಮಗೆ ಇದು ರೆಸಿಪೀಸ್ಗಳೆಲ್ಲ ಬೇಕು ಅಂದರೆ ನಿಮಗೆ ರುಚಿ ಪಾಕ್ ಶಾಲೆಯಲ್ಲಿ ಸಿಗುತ್ತೆ. ನಾನು ಎಲ್ಲ ರೆಸಿಪಿನೂ ಶೂಟ್ ಮಾಡಿಟ್ಟಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇವಾಗ ನನಗೆ 1 ವಾರದ ಸ್ನ್ಯಾಕ್ಸ್ ಟೆನ್ಷನ್ ಇಲ್ಲ. ಹೀಗೆ ಖಾಲಿ ಆಗ್ತಿದ್ದಂಗೆ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ. ನಂಗೆ ಅವಾಗಲೇ ಗೊತ್ತಾಗುತ್ತೆ, ಓಕೆ ಇವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಬೇರೆದೇನೋ ಬೇಕು ಅಂತ. ಅವಾಗೇನು ಮಾಡ್ತೀನಿ ಗೊತ್ತಾ, ಏನಾದರೂ ಹೊಸದು ಸ್ನ್ಯಾಕ್ಸ್ ರೆಡಿ ಮಾಡಿಟ್ಟಿರ್ತೀನಿ. ಇದು ಖಾಲಿ ಆಗೋಷ್ಟೊತ್ತಿಗೆ ಅದು ಫ್ರೆಶ್ ಆಗಿರುತ್ತೆ. ಸೊ ಇನ್ನು ಅದನ್ನು ತಿನ್ನಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ? ಇಲ್ವಾ? ಇಲ್ಲ ದೀರು, ಇದಿಷ್ಟರಲ್ಲಿ ನಿಂಗೆ ಯಾವ್ದು ಇಷ್ಟ ಆಯಿತು? ಯಾವುದು ಇದಾ? ಏನಿದು? ಏನು ಥಿಂಕ್ ಮಾಡ್ತಾ ಇದ್ದಾನೆ ಅವನು. ಕೆನ್ನೆ ಮೇಲೆ ಬೆಟ್ಟೋಯ್ತು. ಕುಕೀಸ್ ಗೊತ್ತಿದೆ ನೋಡಿ ಅವನಿಗೆ. ನಿಂಗೇನು ಇಷ್ಟ ಆಯಿತು ಚಿನಿಮಾ? ಲಡ್ಡು ಇಷ್ಟ ಆಯ್ತಾ? ಓಕೆ, ಇವಾಗ ತಿಂದಿದೆಯಲ್ಲ ಸಾಕು. ನೆಕ್ಸ್ಟ್ ನಾಳೆ ಬಾಕ್ಸಿಗೆ ಹಾಕ್ತೀನಿ. ಅವನು ಮನೆಯಲ್ಲೇ ಇರ್ತಾನೆ ಮಧ್ಯಾಹ್ನದ ಮೇಲೆ ಅಲ್ವಾ, ಹಾಗಾಗಿ ನಾನು ಮಾಡ್ದಂಗೆಲ್ಲ ಒಂದೊಂದು ಟೇಸ್ಟ್ ಮಾಡ್ತಿರ್ತಾನೆ. ಹಾಗಾಗಿ ಅವನಿಗೆ ಚೆನ್ನಾಗಿ ಗೊತ್ತು ಯಾವ್ದು ಚೆನ್ನಾಗಿರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ಇನ್ನು ಈಗ ಹೋಗ್ಬಿಟ್ಟು ಸ್ವಲ್ಪ ರೊಟ್ಟಿ ಮಾಡಬೇಕು. ಮಧ್ಯಾಹ್ನ ಚಿಕನ್ ಇದೆ, ರೊಟ್ಟಿ ಒಂದು ಮಾಡ್ಕೊಂಡ್ಬಿಡ್ತೀನಿ. ಸರಿನಾ? ನಡಿ, ಸ್ವಲ್ಪ ಹೊತ್ತು ಕೂತ್ಕೋಗ್ಬೇಕು ಅಲ್ಲಿ. ತಮ್ಮನ ನೋಡ್ಕೊ, ನಾನು ಅಡುಗೆ ಮಾಡಿದ್ಮೇಲೆ ಕರಿತೀನಿ. ಓಕೆನಾ ದೀರು? ಹಾಂ, ಅಷ್ಟು ಟೈಮ್ನಲ್ಲಿ ಈ 3 ರೆಸಿಪೀಸ್ ಕಂಪ್ಲೀಟ್ ಆಯಿತು. ಸೊ ಇನ್ನೊಂದು ಬಾಕಿ ಉಳಿದಿದೆ, ಅದನ್ನು ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ಮಫಿನ್ ಒಂದು ಮಾಡಬೇಕಿತ್ತು ಬನಾನಾ ಹಾಕಿ. ನೋಡಿ ನಾನು ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಬೇಗ ಆರ್ಡರ್ ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲ ಬಾಕ್ಸ್ ಖಾಲಿ ಆಗುತ್ತೆ. ಇದು ನಾನು ಹೇಳಿದ್ದಲ್ಲ, ಇದು ಅವಳು ಮಾತೇ. ಇದು ಆದರೆ ಎಲ್ಲ ಕೇಳಿಸ್ಕೊಂಡಿದ್ದಾಳೆ, ನಾನೇ ಹೇಳಿರೋದು ಅದನ್ನು ಹೇಳ್ತಾ ಇದ್ದಾಳೆಲ್ಲ. ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ ನಿಜ ಹೇಳಬೇಕು ಅಂದರೆ. ನಮಗೆ ಸ್ವಲ್ಪ ಕೊರಿಯರ್ ಮಾಡೋದು ಅರ್ಜೆಂಟ್ ಇತ್ತು. ಇದನ್ನು ಕಾಯ್ಕೊಂಡು ಕುತ್ಕೊಂಡ್ಬಿಟ್ರೆ ಪಾಪ ಮಾಡ್ತಾ ಇದ್ದಾರೆ, ಬಟ್ ಅವ್ರು ಇವತ್ತು ಬಂದಿಲ್ಲ, ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಅದು ಹಾಗೆ ಇಟ್ಬಿಟ್ರೆ ಪಾಪ ನಾಳೆ ಬಂದು ಅವರೇ ಮಾಡಬೇಕಾಗತ್ತೆ, ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಫ್ರೀ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀವಿ. ನಮಗೆ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಏನೂ ಇಲ್ಲ. ಸೊ ನಮ್ಮದು ಅಂತ ತಗೊಂಡ್ಮೇಲೆ ಅದು ನಮ್ಮ ಕೆಲಸನೇ, ಹಾಗಾಗಿ ಮಾಡ್ತಾ ಇದ್ದೀವಿ. ಜೊತೆಗೆ ನನ್ನ ಮಗಳು ಈ ಥರ ನಾವು ಮಾಡಿದ್ರು ಅಷ್ಟೇ, ಇನ್ ಕೇಸ್ ಸಮ್ಟೈಮ್ಸ್ ಏನಾದರೂ ಆರ್ಡರ್ಸ್ ಜಾಸ್ತಿ ಬಂದಾಗ ರೆಡಿ ಇರಲ್ಲ ಅಲ್ವ ಸ್ಟಾಕ್. ಸೊ ಹಾಗಾಗಿ ಅವಳು ಹೆಲ್ಪ್ ಮಾಡ್ತಾಳೆ. ಈ ಥರ ಬಾಕ್ಸ್ ಎಲ್ಲ ಜೋಡಿಸ್ಕೊಡ್ತಾಳೆ, ನಮಗೆ ಆಗಿರ್ಬೋದು, ಮತ್ತು ಅಲ್ಲಿ ಬಾಕ್ಸ್ ಪ್ಯಾಕಿಂಗ್ ಮಾಡೋರ್ಗೂ ಆಗಿರ್ಬೋದು ಮಾಡಿಕೊಡ್ತಾಳೆ. ಸೊ ಅದನ್ನು ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೇಳಿಕೊಟ್ರೆ ಈ ಥರ ದೊಡ್ಡದು ಚಿಕ್ಕದು ಅಂತ ಭೇದ ಭಾವ ಮಾಡೋದಿಲ್ಲ ಅಲ್ಲ ರಾಜು? ಹೌದು, ಹಾಗೆ ಇರಬೇಕದು. ನಮ್ಮ ಆ ಉದ್ದೇಶದಿಂದ ಮಾಡಿಸ್ತಿದ್ದೀವಿ ಹೊರತಾಗಿ, ಅಂದರೆ ಮಾಡಿಸ್ತಾ ಇಲ್ಲ ನಾನು, ಅವಳೇ ಮಾಡ್ತೀನಿ ಅಂದಿದ್ದಕ್ಕೆ ಸರಿ ಮಾಡು ಅಂತ. ನಾವು ಒಂದೊಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡ್ಬಿಟ್ರೆ ಎಲ್ಲ ಮಾಡಿಟ್ಬಿಟ್ಟಿರ್ತಾಳೆ. ಆ ಥರ ಏನೋ ಒಂದು ಹೆಲ್ಪ್ ಮಾಡ್ತಾಳೆ ಚಿನ್ನಿ. ಅಲ್ಲ ಚಿನ್ನಿ?
ಮಾಡು ಮಾಡು. ಇನ್ನು ಜಾಸ್ತಿ ಇದೆ ನಾನು. ಏನಂತ 2 ಮಿನಿಟ್ಸಲ್ಲಿ ಮಾಡಿಬಿಡ್ತಾಳಂತೆ. ಜಾಣಿ ಜಾಣಿ. ತುಂಬ ಜನರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಚಿಕ್ಕ ಬಾಕ್ಸಿಗೂ ಮತ್ತು ದೊಡ್ಡ ಬಾಕ್ಸಿಗೂ. ಸೊ ನಾವು ವೆಬ್ಸೈಟಲ್ಲಿ ಡಿಟೇಲಾಗಿ ಹಾಕಿದ್ದೀವಿ 800 ml ಯಾವ ಸೈಜಲ್ಲಿ ಇರುತ್ತೆ ಮತ್ತು 1200 ml ಯಾವ ಸೈಜಲ್ಲಿ ಇರುತ್ತೆ ಅಂತ. ಇದ್ರಲ್ಲಿ ನೋಡ್ಬೋದು ಚಿಕ್ಕದು ದೊಡ್ಡದು ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ಕೆಲವರು ತಗೊಂಡ್ಮೇಲೆ ಅಂದರೆ ಚಿಕ್ಕ ಬಾಕ್ಸ್ ತಗೊಂಡ್ಮೇಲೆ ನಮಗೆ ಆ ಬಾಕ್ಸ್ ಸಾಕಾಗ್ತಾ ಇಲ್ಲ, ಇನ್ನೂ ಸ್ವಲ್ಪ ದೊಡ್ಡದು ಬೇಕು, ಆ ಥರ ಎಲ್ಲ ಕೇಳ್ತಿದ್ದಾರೆ. ನೀವು ತಗೊಳ್ಬೇಕಾದ್ರೇ ನೋಡಿ ನಿಮ್ಮ ಮಗು ಯಾವ ಏಜಿಂದಿದೆ, ಅಂದರೆ ಯಾವ ಕ್ಲಾಸ್ನಲ್ಲಿದೆ ಅಂತ ಹೇಳ್ಬಿಟ್ಟು. ಈಗ ನೀವು 1ನೇ ಕ್ಲಾಸಿಂದ 6ನೇ ಕ್ಲಾಸ್ವರೆಗೂ ಅಂದರೆ ಇದು ಸಾಕಾಗತ್ತೆ. ಚಿಕ್ಕ ಬಾಕ್ಸು 800 ml ಏನಿದೆ ಅಲ್ವಾ ಸಾಕಾಗತ್ತೆ. ಇಲ್ಲ ನಮ್ಮ ಮಗು ಚೆನ್ನಾಗಿ ತಿನ್ನತ್ತೆ, ಸ್ವಲ್ಪ ಜಾಸ್ತಿ ಹಿಡಿಯೋ ಅಂಥದ್ದೇ ಬೇಕು ಅಂದರೆ ದೊಡ್ಡ ಬಾಕ್ಸ್ ತೊಗೊಳ್ಳಿ. ಸೊ ಇದನ್ನು ಪ್ರಿಫರ್ ಮಾಡ್ತೀನಿ ನಾನು. ಇದು 1200 ml. ಇಲ್ಲ ನಮ್ಮ ಮಗು ಈ 7ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಂದರೆ ಅಥವಾ ಕಾಲೇಜ್ಗೆ ಹೋಗೋರಿದ್ದಾರೆ ಅಥವಾ ಆಫೀಸ್ಗೆ ಹೋಗೋರಿದ್ದಾರೆ ಅಂದ್ಕೊಳ್ಳಿ, ಅಂಥವರಿಗೆಲ್ಲ ಈ ದೊಡ್ಡ ಬಾಕ್ಸ್ ತೊಗೊಳ್ಳಿ. ಸೊ ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇವೆರಡೇ ಸೈಜಸ್ ಇರೋದು ನಮ್ಮ ಹತ್ರ. ಚಿಕ್ಕ ಮಕ್ಕಳಿಗಾದರೆ ಇದು ತೊಗೊಳ್ಳಿ, ದೊಡ್ಡ ಮಕ್ಕಳಿಗಾದರೆ ಇದು ತೊಗೊಳ್ಳಿ. ತುಂಬ ಜನರು ಅದು ಕೇಳ್ತಾ ಇದ್ರು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಕೇಳಿ ಅಂತ, ಅದಕ್ಕಾಗಿ ಹೇಳಿದೆ. ಹಾಗೆ ಆಲ್ರೆಡಿ ಆರ್ಡರ್ ಮಾಡ್ಕೊಂಡಿರೋರು ಕೂಡ ನನಗೆ ಇನ್ನೂ ಕೆಲವೊಂದು ಹೇಳಿದ್ರು. ಸಿಲಿಕಾನ್ ಸೀಲ್ ಹಾಕಿದ್ದೀವಿ ನೋಡಿ, ಅದನ್ನು ಇದಿದೆ ಅಲ್ವಾ, ಸೊ ಅದು ನಮಗೆ ಇನ್ನೂ ಎಕ್ಸ್ಟ್ರಾ ಬೇಕು. ಇನ್ ಕೇಸ್ ಏನಾದರೂ ಮಕ್ಕಳು ಅದನ್ನು ಕಟ್ ಮಾಡ್ಕೊಂಡು ಬಂದರೆ ಅಥವಾ ಏನಾದರೂ ಆದರೆ ನಮಗೆ ಎಕ್ಸ್ಟ್ರಾ ಬೇಕು ಶರು, ಅದನ್ನು ಮಾತ್ರ ತರಿಸ್ಕೊಡಿ ಅಂತ ಕೇಳಿದ್ದಾರೆ. ಸೊ ಅದಕ್ಕಾಗಿ ನನಗೆ ಆಮೇಲೆ ಅನ್ನಿಸ್ತು ಓಕೆ ಎಕ್ಸ್ಟ್ರಾ ಇದ್ದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೂಡ ಆದಷ್ಟು ಬೇಗ ತರಿಸ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನು ಬೆಳಗ್ಗೆ ಮಾಡಿರೋ ಚಿಕನ್ನೇ ಇತ್ತು, ಹಾಗಾಗಿ ನೈಟ್ ಡಿನ್ನರ್ಗೆ ಅಂಥೇಳಿ ಈಗ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಇನ್ನು ಈ ರೊಟ್ಟಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಬಿಡ್ತೀನಿ ಕೆಲವೊಂದು ಸಲ ಟೈಮ್ ಸಿಕ್ಕಾಗ. ಉಳಿದ್ರೆ ಅದನ್ನು ಖಡಕ್ ರೊಟ್ಟಿ ಮಾಡಿಟ್ಬಿಡ್ತೀನಿ. ಅದಂತೂ ಚಿಕನ್ ಸಾರು ಜೊತೆ ಕಾಳು ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ನಮಗಿಲ್ಲಿ ಹೊರಗಡೆನೂ ಸಿಗುತ್ತೆ, ಬಟ್ ಅದಕ್ಕೆ ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡಿರ್ತಾರೆ, ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಊಟ ಆಯಿತು. ಈಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳೋದಿದೆ, ಆ ಕೆಲಸ ಮಾಡಬೇಕು. ಬಟ್ ನಾನು ನೈಟ್ ಒಂದು ಟೀನ ಕುಡಿತೀನಿ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಈಗ ತುಂಬ ಜನ ತಾಯಂದ್ರಿಗೆ ಏನು ಪ್ರಾಬ್ಲಮ್ ಗೊತ್ತಾ, ಬೆಳಗ್ಗೆ ಸಿಕ್ಕಾಪಟ್ಟೆ ಎಲ್ಲ ಕೆಲಸ ಮಾಡಿರ್ತಾರೆ, ಮಕ್ಕಳಿಗೆ ನೋಡ್ಕೊಳ್ಳೋದು, ಮನೆಯವ್ರು ನೋಡ್ಕೊಳ್ಳೋದು ಎಲ್ಲರೂ ಮಾಡ್ತಾರೆ. ಬಟ್ ನೈಟ್ ಆಗೋದು ಏನಾಗುತ್ತೆ ಗೊತ್ತಾ, ನಾಳೆದು ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೂ ಆ ಥರ ಇತ್ತು. ತುಂಬ ಜನ ಆ ಥರ ಇದ್ದೀರಲ್ವ, ಯಾರೆಲ್ಲ ಈ ಥರ ಫೇಸ್ ಮಾಡಿದ್ದೀರಲ್ವ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ಜನ ನನ್ನ ಥರ ಸಿಚುವೇಶನ್ನ ಫೇಸ್ ಮಾಡಿದ್ದೀರ ಅನ್ನೋದು. ಏನಾಗುತ್ತೆ ಗೊತ್ತಾ, ನಾಳೆ ಏನಪ್ಪ, ನಾಳೆ ಏನೇನು ಕೆಲಸ ಇದೆ, ಏನೇನು ಅಡುಗೆ ಮಾಡಬೇಕು, ಏನು ತಿನ್ನಬೇಕು, ಮಕ್ಕಳನ್ನ ಎಷ್ಟೊತ್ತಿಗೆ ಕಳಿಸ್ಬೇಕು, ಇದೆಲ್ಲದು ಯೋಚನೆ ಬಂದುಬಿಡತ್ತಲ್ವ. ನೈಟ್ ನಿದ್ದೆ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ಏನು ಸಮಾಧಾನದಿಂದ ಮಲಗೋಕ್ಕೆ ಆಗೋದಿಲ್ಲ. ಸೊ ನನಗೆ ಅವಾಗ ರಾಜು ಒಂದು ಇದು ಪರಿಚಯ ಮಾಡಿದ್ರು ನೋಡಿ. ಸೊ ಇದು ಒಂದು ಫ್ಲವರ್, ಇದು ಹರ್ಬ್ ಟೀ ಅಂತ ಹೇಳಿ ಕರೀತಾರೆ. ಫ್ಲವರ್ ಬಂದು ಈ ಥರ ಇರುತ್ತೆ. ನಿಮ್ಗೆ ಕೆಲವೊಂದು ಫೋಟೋಸ್ ಹಾಕಿರ್ತೀನಿ. ಇದು ನಮ್ಮ ಸೀಡ್ಸ್ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ರೆ ಮಾತ್ರ ತೋಟದಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು. ಈಗ ತುಂಬ ಜನರಿಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ನಿದ್ದೆ ತುಂಬ ಇರುತ್ತೆ, ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿರ್ತಾರೆ, ಬಟ್ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಸೇಮ್ ನನಗೂ ಆ ಥರ ಆಗ್ತಾಯಿತ್ತು. ಆವಾಗ ರಾಜು ಇದು ಕುಡಿ ನಿಮಗೆ ಸರಿ ಹೋಗುತ್ತೆ ಅಂತ. ಸ್ಟಾರ್ಟಿಂಗ್ನಲ್ಲಿ ಇದು ಕುಡಿಬೇಕಾದ್ರೆ, ಏಕೆಂದರೆ ಅದು ಟೇಸ್ಟ್ ಇರಲ್ಲ, ಏನೂ ಇರೋದಿಲ್ಲ, ಕುಡಿಯೋಕ್ಕೆ ಒಂಥರ ಅನ್ಸೋದು. ಬಟ್ ಇವಾಗಂತೂ ನನ್ನ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಇದು 3ನೇದೋ 4ನೇದೋ ಬಾಟಲ್ ಇದು. ಖಾಲಿ ಆದಾಗೆಲ್ಲ ತರಿಸ್ಕೊಳ್ತಾ ಇರ್ತೀನಿ. ಏನಿಲ್ಲ, ಜಸ್ಟ್ ನಾವು ಈ ಗ್ರೀನ್ ಟೀ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ಮಾಡೋದು. ಸ್ಟ್ರೆಸ್ ಇರೋರಿಗೆ ಕಾಮ್ನೆಸ್ ಕೊಡುತ್ತೆ.
ಹೌದು. ನರ ಎಲ್ಲ ಕಾಮ್ ಆಗುತ್ತೆ. ಇದಂತೂ ನಾನು ನಿಜವಾಗ್ಲೂ ಎಷ್ಟು ಟೇಸ್ಟ್ ಮಾಡಿದ್ದೀನಿ ಅಂದರೆ, ಎಷ್ಟು ಸಲ ಕುಡ್ದಿದ್ದೀನಿ ಅಂದರೆ ಸಾಕಲ್ಲ ರಜು ಇಬ್ಬರಿಗೆ. ಸಾಕು, ಜಾಸ್ತಿ ಹಾಕ್ಬೋದು, ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಆಗುತ್ತೆ, ಕುಡಿಯೋಕ್ಕಾಗಲ್ಲ. ಬಟ್ ಸ್ವಲ್ಪ ಕಮ್ಮಿ ಇದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಸಕ್ಕರೆ ಗಿಕ್ಕರೆ ಏನೂ ಹಾಕಲ್ಲ, ಜಸ್ಟ್ ಬಿಸಿನೀರು ಹಾಕ್ಕೊಳ್ತೀನಿ ಅಷ್ಟೇ. ಸಕ್ಕರೆ ಹಾಕಿದ್ರೆ ಮತ್ತೆ ಎನರ್ಜಿ ಹೈ ಅಲರ್ಟ್ ಆಗಿಬಿಡುತ್ತೆ, ಬ್ರೈನ್ ನಿದ್ದೆ ಬರಲ್ಲ ಮತ್ತೆ. ಅದು ಹೀಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಆಮೇಲೆ ಏನು ಗೊತ್ತಾ, ಇದು ಟೀ ಕುಡಿಬೇಕಾದ್ರೆ ನೀವು ಒಂದು ವೇಳೆ ಕುಡಿಬೇಕು ಅಂತ ಅಂದ್ಕೊಂಡ್ರೆ ಮಲ್ಗೋದಕ್ಕಿಂತ 1 ಅವರ್ ಮುಂಚೆ ಕುಡೀರಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ನೀವು ಹಿಂಗೆ ಹೋಗಿ ಮಲ್ಗದೆ ನಿದ್ದೆ ಬಂದ್ಬಿಡುತ್ತೆ. ಸೊ ನಮ್ಗೆ 2 ಗ್ಲಾಸ್ ಇಬ್ಬರಿಗೆ ಬೇಕಲ್ವಾ, ಅದಕ್ಕೆ 2 ಗ್ಲಾಸ್ ಹಾಕ್ತೀವಿ. ಇನ್ನು ನಮ್ಮ ಚಿನಿಮಾಗೂ ತುಂಬ ಇಷ್ಟ ಇದು. ಅವಳಿಗೆ 1-2 ಸಲ ಏನೋ ಕುಡಿಯೋಕೆ ಅಭ್ಯಾಸ ಮಾಡಿಸಿದ್ದು. ಅವಳು ಅದಕ್ಕೆ ಮಾಡಿದಾಗೆಲ್ಲ ಕೇಳ್ತಾಳೆ, ಅದಕ್ಕೆ ಮಲಗಿದ ಮೇಲೆ ನಾವು ಮಾಡ್ಕೊಂಡು ಕುಡಿತೀವಿ. ನನ್ನ ಮಕ್ಳಿಗೆ ದಿನ ಕೊಡೋದು ಒಳ್ಳೇದಲ್ಲ ಅಲ್ಲ. ನಾನು ಈ ಟೀ ಕುಟ್ಕೊಂಡು ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದೆ. ನನಗೆ ಇನ್ನೊಂದು ಏನಪ್ಪ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ನೀಟಾಗಿ ಫ್ರೆಶ್ ಆಗಿ ಇರಬೇಕು. ಸ್ವಲ್ಪ ಮೆಸಿ ಇತ್ತಂದರೆ ಮೂಡ್ ಆಫ್ ಆಗೋಗ್ಬಿಡುತ್ತೆ. ಕಿಚನಲ್ಲಿ ಏನು ಕೆಲಸ ಮಾಡೋಕ್ಕೆ ಮನ್ಸು ಬರಲ್ಲ. ಅದಕ್ಕೆ ಆದಷ್ಟು ನೈಟೇ ನಾನು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆ ಏನಾದರೂ ಇತ್ತಂದರೆ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಆಂಟಿ 1-3 ದಿವಸ ಆಯಿತು ಬರ್ತಾಯಿಲ್ಲ. ಇದೇನೋ ಇನ್ನೊಂದು ವಿಚಿತ್ರ ಏನು ಗೊತ್ತಾ, ಅವ್ರು ಯಾವಾಗ ಬಂದಿರೋದಿಲ್ವೋ ಆವಾಗಲೇ ನಾನು ಡೈಲಿ ರೂಟೀನ್ ತೋರಿಸಿರ್ತೀನಿ. ಅದಕ್ಕೆ ನನ್ನ ಕೆಲಸ ಇನ್ನೂ ಇಷ್ಟಿರೋದು ಇಷ್ಟ ಆಗೋಗ್ಬಿಟ್ಟಿರುತ್ತೆ. ಅವ್ರು ನೋಡಿ ನಾನು ಅದೇನು ಪ್ಲ್ಯಾನ್ ಮಾಡಲ್ಲ, ಏನೂ ಇಲ್ಲ. ಜಸ್ಟ್ ಅದು ನಾರ್ಮಲ್ ಆಗಿರುತ್ತೆ. ಈ ವ್ಲಾಗ್ ಮಾಡಬೇಕು, ನಾನು ರೂಟೀನ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಲ್ಲ, ಅವತ್ತೇ ಅವ್ರು ಬಂದಿರೋದಿಲ್ಲ ಅಥವಾ ಏನೋ ಒಂದಾಗಿರುತ್ತೆ. ಅದಕ್ಕೆ ಅಷ್ಟೊಂದು ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಅವರು ಅವಾಗೇ ವಾಶ್ ಮಾಡಿಬಿಡ್ತಾರೆ. ಬಟ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾವು ಒಂದ್ಸಲ ವಾಶ್ ಮಾಡ್ಕೊಳ್ತೀನಿ ಪಾತ್ರೆ. ನಂಗೆ ಟೈಮ್ ಸಿಕ್ಕಾಗ ಮಾಡ್ಕೊಳ್ತೀನಿ. ಮನೆ ಎಲ್ಲ ಸಮಾಧಾನದಿಂದ ಇದೆ, ಯಾಕೆಂದರೆ ಇಬ್ಬರು ಮಲಗಿಬಿಟ್ಟಿದ್ದಾರೆ. ಅವ್ರದ್ದು ನಿಜ ಮಕ್ಕಳು ಬೆಳೀತಾ ಏನಾಗುತ್ತೆ ಗೊತ್ತಾ, ಸೊ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಕಮ್ಮಿ ಆಗೋಗ್ಬಿಡುತ್ತೆ ಅಲ್ಲ. ಹಾಗೇನಿಲ್ಲ, ನೋಡಬೇಕು. ಬಟ್ ಏನಾಗುತ್ತೆ ಅಂದರೆ ಅವರು ಹೊಸದೆಲ್ಲ ಜಾಸ್ತಿ ಕಲಿತಾರಲ್ವ, ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನಮ್ಮ ದೀರು ಈಗ ಸ್ವಲ್ಪ ನನ್ನನ್ನು ಅಂಟ್ಕೊಂಡಿರ್ತಾನೆ. ಚಿನಿಮಾ ಅಷ್ಟಿಲ್ಲ. ಅವಳು ಆಯ್ತಾ, ಕೆಲಸ ಆಯ್ತಾ, ಊಟ ಮಾಡಿದ್ಲಾ, ಮಲಗಿದ್ಲಾ, ಸ್ವಲ್ಪ ಟಿ ವಿ ನೋಡಿದ್ಲಾ, ಆ ಥರ. ನಾವು ಇನ್ವಾಲ್ವ್ ಆದ್ರೆ ಅವರು ಇನ್ವಾಲ್ವ್ ಆಗ್ತಾರೆ. ಹೌದು, ನಾವು ಸುಮ್ಮನೆ ಇದ್ರೆ ಅವ್ರ ಆಟ ಅವ್ರು ಆಡ್ತಾರೆ. ನಮ್ಮ ಫ್ರೆಂಡ್ ಒಬ್ರು ಇದ್ರೆ ಬೆಂಗಳೂರಲ್ಲಿ, ಅವ್ರಿಗೂ ಮಕ್ಕಳಿದ್ದಾರೆ ಇಬ್ರು. ಅವರು ಆಲ್ಮೋಸ್ಟ್ ಈಗ ಅವ್ರ ಮಕ್ಕಳು 12 ಇಯರ್ಸ್ ಒಬ್ರು, 15 ಇಯರ್ಸ್ ಒಬ್ರು. ಅವರು ಹೇಳ್ತಾ ಇದ್ರು, ಮಕ್ಕಳು ದೂರ ಇರ್ತಾರೆ ಅಂತ ಏನೋ ಮುಗಿತೆ ಜವಾಬ್ದಾರಿ ಅನ್ಕೋಬೇಡ, ಇನ್ನು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಬರ್ತಾ ಅಂತ. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಬಟ್ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನ ಎತ್ಕೊಂಡು ಯಾವಾಗಲೂ ಕುತ್ಕೊಳ್ತಾ ಇದ್ವಲ್ವಾ, ಫಿಸಿಕಲ್ ಟಚ್ ಕಡಿಮೆ, ಆ ಥರ ಇರೋದಿಲ್ಲ. ಬಟ್ ರೆಡಿ ಮಾಡಿದ್ವಾ, ಕಳಿಸಿದ್ವಾ, ಅವ್ರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ. ಈಗ ನೋಡಿ ನಮ್ಮ ಸಿನಿಮಾದಾಗೆ ಆಗಿರೋದು. ನಮ್ಮ ದೀರು ಏನು ಇನ್ನೊಂದು 3 ಇಯರ್ಸ್ ಇಲ್ಲೇ ಇರ್ತಾನೆ. ಹಾಗಾಗಿ ಅದನ್ನು ನಾನೇನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡ್ತೀನಿ ಚೆನ್ನಾಗಿ. ಫ್ರೆಂಡ್ಸ್, ಎಷ್ಟು ಬೇಗ ನಾವು ದೊಡ್ಡವರು ಆಗ್ಬಿಟ್ವಲ್ಲ, ಬಟ್ ಇವಾಗ ಮುಗೀತು ಅರ್ಧ ಜೀವನ. ಬಟ್ ಇವಾಗ ನೋಡಿದ್ರೆ ಒಂದ್ಸಲ ಹಿಂದೆ ನೋಡಿದ್ರೆ ಅದೇ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಇದು ಚೆನ್ನಾಗಿದೆ, ಬಟ್ ಟೆನ್ಷನ್ ಜಾಸ್ತಿ. ಒಂಥರ ಇದೆಪ್ಪ, ಇದು ಒಂದು ಲೈಫ್ ಚೆನ್ನಾಗಿದೆ, ಇದು ಇಲ್ಲ ಅಂತಲ್ಲ. ಬಟ್ ಏನೋ ನಾವು ಹಂಗೆ ಅಲ್ವಾ, ಇದ್ದಕ್ಕೆ ನಾವು ಇಲ್ಲದೆ ಇರೋದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ, ಜಾಸ್ತಿ ಇಷ್ಟಪಡ್ತೀವಿ. ಹಾಗೆ ಹಳೇದು ನೆನೆಸ್ಕೊಂಡ್ರೆ ಅದೇ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನಿಸುತ್ತೆ. ಇದರಲ್ಲಿ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಏನಿದೆ ಅಲ್ವಾ, ಸೊ ಅದನ್ನು ಪ್ರತಿಯೊಂದು ಕ್ಷಣನೂ ಚೆನ್ನಾಗಿ ಅನುಭವಿಸ್ಬೇಕು. ಮತ್ತೆ ಸಿಗಲ್ಲ. ಇನ್ನೂ ಸ್ವಲ್ಪ ಏಜ್ ಆದಮೇಲೆ ಮತ್ತೆ ಇದು ಚೆನ್ನಾಗಿತ್ತಲ್ಲ, ಅವಾಗೆ ಚೆನ್ನಾಗಿದ್ವಲ್ಲ ಅಂತಲೂ ಅನಿಸುತ್ತೆ ಅಲ್ವಾ. ಅಷ್ಟೇ ಲೈಫ್. ಇದು ಒಂದು 5 ಮಿನಿಟ್ಸು ಚೆನ್ನಾಗಿ ನೆನಿಬೇಕು, ಆಗಲೇ ಅರೋಮ ಬರ್ತದೆ. ಜಾಸ್ತಿ ಹೊತ್ತಿಟ್ರು ಅದು ಫುಲ್ ಸ್ಟ್ರಾಂಗ್ ಆಗುತ್ತೆ. ಹಾಂ, ಒಂದು 5 ಮಿನಿಟ್ಸ್ ಇಡಬೇಕು. ಸ್ವಲ್ಪ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಇದಕ್ಕೆ.
ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತೊಗೊಳ್ಳಿ. ನೀವು ಒಂದ್ಸಲ ಯೂಸ್ ಮಾಡಿಬಿಡಿ, ನೀವು ಇದಕ್ಕೆ ಫ್ಯಾನ್ ಆಗಿ ಹೋಗ್ಬಿಡ್ತೀರ. ಯಾರಿಗೆಲ್ಲ ನಿದ್ದೆ ಬರಲ್ಲ ಅವ್ರಿಗೆ. ನಿದ್ದೆ ಅಂತ ಅಲ್ಲ, ಸ್ಟ್ರೆಸ್ ನಿದ್ದೆನೂ ಬರುತ್ತೆ ಚೆನ್ನಾಗಿ. ಅದ ಸ್ಟ್ರೆಸ್ ಕಡಿಮೆ ಆದ್ರೆ ನಿದ್ದೆ ಆಟೋಮೆಟಿಕಲಿ. ಹಾಗೆ ಚೆನ್ನಾಗಿದೆ ಅದು. ನಾನು ಎಷ್ಟೋ ಟೀ ಟ್ರೈ ಮಾಡಿದ್ದೀನಿ, ಬಟ್ ಅದರಲ್ಲಿ ಇದು ಟಾಪ್ 1 ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ. ಅಯ್ಯಪ್ಪ, ನನಗಿದು ಇನ್ನೂ ಕುಡ್ದೇ ಇಲ್ಲ, ಆಗಲೇ ನಿದ್ದೆ ಬರ್ತದೆ. ನೀವು ಇದನ್ನು ಇಷ್ಟೇ ಕ್ವಾಂಟಿಟಿ ಕುಡಿಬೇಕು, ಅಷ್ಟು ಕುಡಿಬೇಕಂತ ಏನಿಲ್ಲ. ಒಂದು ಚಿಕ್ಕ ಗ್ಲಾಸ್ ಕುಡಿದ್ರೂ ಸಾಕು. ಫಸ್ಟ್ ಟೈಮ್ ಕುಡಿಯೋರಿಗೆ ಇದು ಅಷ್ಟು ಇಷ್ಟ ಆಗಲ್ಲ ಅಂದ್ಕೊಳ್ತೀನಿ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಇದು ತುಂಬ ಇಷ್ಟ ಆಗ್ಬಿಡುತ್ತೆ. ಸರಿ, ನಾನು ಹೋಗಿ ಟೀ ಕುಡ್ಕೊಂಡ್ಬರ್ತೀನಿ. ಫ್ರೆಂಡ್ಸ್, ಇನ್ನೇನು ಟೀ ಕುಡಿದ್ಬಿಟ್ಟು ಡಿಶ್ ವಾಷರಲ್ಲಿ ಎಲ್ಲ ಪಾತ್ರೆಗಳನ್ನೆಲ್ಲ ಇಟ್ಬಿಟ್ಟಿದ್ದೀನಿ. ಇನ್ನೊಂದೇನು ಗೊತ್ತಾ, ನಾನು ಪಾತ್ರೆನ ಹಗಲೆಲ್ಲ ತೊಳೆಯೋದಿಲ್ಲ, ನೈಟ್ 1 ಟೈಮ್ ಇಟ್ಕೊಳ್ತೀನಿ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಯೂಸ್ ಮಾಡಿರ್ತೀನಿ ನೋಡಿ, ಅದನ್ನೆಲ್ಲ 1 ಟೈಮೇ ವಾಶ್ ಮಾಡೋಕ್ಕೆ ಡಿಶ್ ವಾಷರಿಗೆ ಹಾಕ್ಬಿಡ್ತೀನಿ. ಇನ್ನು ದೊಡ್ಡ ದೊಡ್ಡ ಪಾತ್ರೆಗಳು ಅಂಥದ್ದೆಲ್ಲ ಏನಂದರೆ ಈ ಥರ ವಾಶ್ ಮಾಡಿ ಇಟ್ಬಿಡ್ತೀನಿ. ಇದನ್ನು ಕೆಲಸ ಮುಗಿದ್ಬಿಡ್ತೆ. ಆ್ಯಕ್ಚುಲಿ ಇದು ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ, ಬಟ್ 2 ಆಗಿಬಿಡತ್ತೆ ಅಂತ ಹೇಳಿ ಇದಿಷ್ಟು ಒಂದು ಟಬ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದಾಗಕ್ಕೆ ಇನ್ನೂ 1-3 ಗಂಟೆ ಬೇಕು ಟೈಮು. ಸೊ ರಾಜು ಎದ್ದಿರ್ತಾರೆ, ಅವರು ಕೆಲಸ ಮಾಡ್ತಿರ್ತಾರೆ. ಸೊ ಅದಾದಮೇಲೆ ಅವರು ಟೈಮ್ ನೋಡ್ಕೊಳ್ತಾರೆ. ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತಲ್ವ, ಬಂದು ಆಫ್ ಮಾಡಿಬಿಟ್ಟು ಅವರು ಮಲಗ್ತಾರೆ. ಆ್ಯಂಡ್ ಈಗ ಹೋಗಿ ನಾನು ಮಲಗಬೇಕಾಗಲೇ ಅದು ಟೀ ಕುಡಿತೀವಲ್ಲ, ನಿದ್ದೆ ಬರ್ತಾ ಇದೆ. ಸರಿನಾ, ನಾನು ಹೋಗಿ ಮಲ್ಕೊಳ್ತೀನಿ ಈಗ. ಇನ್ನು ಕಿಚನಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾನು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಅಲಾರಮ್ ಸೆಟ್ ಮಾಡಿಬಿಡ್ತೀನಿ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕಂತ. ಅಟ್ಲೀಸ್ಟ್ ನಾನು 8 ಅವರ್ಸ್ ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಇನ್ನು ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟೀನ್ ಇದಾಗಿತ್ತು. ಡೈಲಿ ರೊಟೀನ್ ಸೇಮ್ ಅಂತೂ ಇರೋದಿಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಚಿನ್ನಿಮಾ ದೀರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟೇ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.